ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಅದೇ ರೀತಿ ಎಲ್ಲರಿಗೂ ಎಲ್ಲ ದೇವರುಗಳ ಆಶೀರ್ವಾದ ಇರಲಿ. ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿ ಬೆಳಿಗ್ಗೆ ನಮಗೆ ಒಳ್ಳೆಯ ಒಂದು ರೆಸಿಪಿ ಆಗ್ತಾಯಿದೆ. ABCDEFG ರೆಸಿಪಿ ನೋಡಿ. ಇಲ್ಲಿ ನೋಡಿ, ದಾದೆ ಮನ್ಪುನ್ ಮಗೀರು, ದಾದೆ ಮನ್ಪುನೀರು ಹಾಂ ತಿಂಡಿ ಬಾಯಿ ನಿಲ್ಕಿದೀ ಒಂದು ದಾ ತಿಂಡಿ ಅವು. ಓ ತಿಂಡಿದ ಪುತರಿಂಚಿನೆ AB ಇರ ಬಾಯ್ಡ್ದ ಅದೇ ಬಾದಾಮ್ ಏರ್ ಕೊರ್ನಿ ಅಮ್ಮ ಕೊರ್ನೆ. ಓಕೆ ಸರಿ, ತಿನ್ನೆ ಹೆಂಗೆ ಕೊರ್ಪಿರ್ಬೇಕ, ಮೆಲ್ಲ ತಿನ್ನೆ, ಗಟ್ಟಿ ತಿನ್ನೆ. ಒಂದು ನೆತ್ತ ಪುತರಿಂಚಿನೆ ಅದೇ AB ಯಾರು ಬತ್ತೆ ಅಡಿಗೆ ಅನ್ಪ್ಲೆ ಬೇಗ ಅನ್ಪ್ಲೆ ಬತ್ತೆ. ಎಸ್, ಇಲ್ಲಿ ಮೊನ್ನೆ ಒಂದು ವ್ಲಾಗಲ್ಲಿ ಒಬ್ಬರು ಚಟ್ನಿದ್ದು ರೆಸಿಪಿ ಕೇಳಿದ್ರು, ವ್ಲಾಗಲ್ಲೆಲ್ಲ ಅಂತ ಮೆಸೇಜಲ್ಲಿ. ಹಾಗೆ ಬಿಟ್ಟೆ ಇವತ್ತು ಅದು ಚಟ್ನಿದ್ದು ರೆಸಿಪಿ ಮಾಡ್ತಾ ಇದ್ದಾಳೆ. ಮತ್ತೊಂದು ಬಾದಾಮಿ ಈಗ ಅವಳು ತಿಂತಿಲ್ಲಲ್ಲ, ಅದು ಅಂದರೆ ಸಿಪ್ಪೆಲ್ಲ ತೆಗೆದು ಕೊಡೋದು ನೀರಲ್ಲೆಲ್ಲ ಹಾಕಿ. ಆದರೂ ಕೆಲವೊಮ್ಮೆ ಜಾಗ್ರತೆ ಇದೆ, ಯಾಕಂದರೆ ಅದು ಹುಡಿಯಾಗಿ ಕೆಲವೊಮ್ಮೆ ಗಂಟಲಿಗೆಲ್ಲ ಸಿಕ್ಕಾಕೊಂಡ್ರೆ ಕಷ್ಟ. ಹಾಗೆ ಅವಳಿಗೆ ಸ್ವಲ್ಪ ಇದು ಮಾಡಿ ಕೊಟ್ಟದ್ದು, ಆದಷ್ಟು ಸಣ್ಣ ಮಾಡಿ ಪೌಡರ್ ಮಾಡಿ ಕೊಟ್ಟರೆ ತುಂಬ ಬೆಸ್ಟ್. ದ್ರಾಕ್ಷಿ ಖರ್ಜೂರ ಎಲ್ಲ ಅಂದ್ರೆ ಅದು ಸಾಫ್ಟ್ ಆಗಿರ್ತದೆ. ಹಾಂ, ಇದಂದ್ರೆ ನಾನು ತಿನ್ನುವಾಗ ಇದು ತೆಂಗಿನಕಾಯಿ ನಾವಿಬ್ಬರಿಗೆ ಮಾಡೋದು ಚಟ್ನಿ. ಇಬ್ಬರಿಗೆಲ್ಲ, ಮೂವರಿಗೆ. ಅವಳು ತಿನ್ನಲ್ಲ. ಆದರೆ ಇದು 3 ಜನಕ್ಕೆ ಯೂಸ್ ಮಾಡ್ಬೋದು, ಯಾಕಂದರೆ ಇವ್ರು ಸ್ವಲ್ಪ ಚಟ್ನಿ ಜಾಸ್ತಿ ತಿಂತಾರೆ. ಇದು ಚೆಂದ ಆಗ್ತದೆ ಅಂತಲ್ಲ, ನನಗೆ ಇದು ಎಷ್ಟು ಚಟ್ನಿ ಜಾಸ್ತಿ ಬೇಕಾಗಿ. ಇದು ಕೆಂಪು ಮೆಣಸು 3 ಅಂದರೆ ಇದು ಸ್ವಲ್ಪ ಚಿಕ್ಕದಾಕಿದ್ದೇನೆ, ಯಾಕಂದರೆ ಖಾರ ಜಾಸ್ತಿ ಇರ್ತದೆ ಅಂತ. ಖಾರ ಕಮ್ಮಿ ಬೇಕಾದರೆ 2 ಹಾಕ್ಬೋದು. ಮತ್ತು ಜೀರಿಗೆ, ಸ್ವಲ್ಪ ಜೀರಿಗೆ ಇಷ್ಟೇ. ಮತ್ತು ಹುಳಿ ನಾನು ಇದಕ್ಕೆ ನೀರು ದೋಸೆ ಮಾಡೋದಾದರೆ ಮಾತ್ರ ಯೂಸ್ ಮಾಡೋದು, ಉದ್ದಿನ ದೋಸೆಗೆ ಹುಳಿ ಯೂಸ್ ಮಾಡಲ್ಲ. ಇದನ್ನೊಂದು ಗ್ರೈಂಡ್ ಮಾಡಿ ಬರುವ. ಚಟ್ನಿ ರೆಡಿ ಆಯಿತು ನೋಡಿ. ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಗ್ರೈಂಡ್ ಮಾಡಿದ್ದಕ್ಕೆ ಸ್ವಲ್ಪ ನೀರು ಮಾಡಿ, ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೆ ಅದನ್ನು ಕಲಸಿ ಹಾಕಿದರೆ ಅಲ್ಲಿಗೆ ಫಿನಿಶ್ ಚಟ್ನಿ. ಉಪ್ಪು ಆಗ ಗ್ರೈಂಡ್ ಮಾಡುವಾಗ ಸ್ವಲ್ಪ ಹಾಕಿದ್ದಾಳೆ, ಮತ್ತು ನೋಡಿಕೊಂಡು ಹಾಕಿದರೆ ಆಯಿತು ನಿಮಗೆ ಎಲ್ಲ ಬೇಕಾದರೆ. ಲಾಸ್ಟಿಗೆ ಒಗ್ಗರಣೆಗೆ ರೆಡಿ ಮಾಡ್ತಿದ್ದಾರೆ ಇಲ್ಲಿ. ಹಾಂ, ಸ್ವಲ್ಪ ಜಾಸ್ತಿ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಪುಡಿ ಮಾಡಿ ಹಾಕಿದರೆ ಆಯಿತು. 4 ಬೇಯಿಸೋದು, ಸ್ವಲ್ಪ ಚಟ ಆಗುವಾಗ ಇದು ಹಾಕೋದು ಬೆಳ್ಳುಳ್ಳಿ. ಎಲ್ಲ ಗೊತ್ತಿರ್ಬೋದು ಒಗ್ಗರಣೆ ಕೊಡಲಿಕ್ಕೆ.
ಚಟ್ಪಟ್ ಡುಮ್ಮ. ಚಟ್ನಿ ಫಿನಿಶ್, ಚಟ್ನಿ ರೆಡಿ. ಇಲ್ಲಿಗೆ ಚಟ್ನಿ ಮುಗೀತು. ಹಾಯ್, ನಾವು ತಿಂಡಿ ಎಲ್ಲ ತಿಂದು ಇವಾಗ ಲೇಟ್ ಆಯಿತು, 12 ಗಂಟೆ ಆಯಿತು. ಬೆಳಗ್ಗೆ ಬೇಗ ಎದ್ದಿದ್ದೇವೆ, ಆದರೂ ಎಲ್ಲ ಕೆಲಸ ಎಲ್ಲ ಮಾಡಿ, ಮಕ್ಕಳಿರುವಾಗ ಗೊತ್ತಿರ್ಬೋದು, ಮಕ್ಕಳದ್ದೇ ಕೆಲವೊಂದು ಕೆಲಸ ಇರುತ್ತೆ, ಸೊ ಅದೆಲ್ಲ ಮಾಡಿ ಹೊರಡುವಾಗ ಈಗ ಲೇಟ್ ಆಯಿತು. ಇವಾಗ 1 ನಿಮಿಷ ಒಂದು ಸ್ವಲ್ಪ ಹಾಯ್ ಪಲ್ಲೆ ಎದುರು ಪೋಲೆ ಹಂಚ್ ಪೋಲೆ ಡ್ರೆಸ್ ಸರಿ ಮನ್ಪ್ಲೆ ಸರಿ ಮನ್ಪ್ಲೆ ಪ್ಯಾಂಟ್ ಲಂಗ ಸರಿ ಮನ್ಪ್ಲೆ ತಿರ್ತದ 1 ನಿಮಿಷ ಇದು ಸರಿ ಮನ್ಪ್ಲೆ. ಸ್ಕರ್ಟಾ ಅವಳಿಗಂದರೆ ಇವಾಗ ಫ್ರಾಕ್ ಆ ಥರ ಎಲ್ಲ ಡ್ರೆಸ್ ಅವಳಿಗೆ ಇಷ್ಟ ಆಗಲ್ಲ. ಎಂತ ಇಷ್ಟ ಆಗಲ್ಲ ಅಂತಲ್ಲ, ಅವಳಿಗೆ ಯಾವ ಡ್ರೆಸ್ ಹಾಕಿದ್ರು ಅದಕ್ಕೆ ಕೆಳಗಡೆ ಪ್ಯಾಂಟ್ ಬೇಕು ಅಂತ ಹಠ ಮಾಡ್ತಾಳೆ. ಹಾಗಾಗಿ ಈ ಥರ ಡ್ರೆಸ್ಸೇ ಹಾಕಬೇಕಾಗ್ತದೆ. ಇಲ್ಲಾಂದರೆ ಫ್ರಾಕ್ ಹಾಕಿದರೆ ಅದಕ್ಕೆ ಯಾವುದಾದ್ರೂ ಒಂದು ಪ್ಯಾಂಟ್ ಹಾಕಿ ಕರ್ಕೊಂಡು ಹೋಗ್ಬೇಕು, ಆ ಥರ. ಇನ್ನಿನ್ನು ಅವರು ಹೇಳಿದ ಹಾಗೆ ಡ್ರೆಸ್ ಮಾಡಬೇಕಾಗ್ತದೆ, ಯಾಕಂದರೆ ಅವರು ಹೇಳಿದ್ದು ಕೇಳಲ್ಲ. ಸೊ ಅಮ್ಮು ಡ್ರೆಸ್ ಹೋಗ್ಕೊಂಡೆ ಇಡವಲ್ಲಿ ಇಲ್ಲಿ ನೋಡಿ, ಇದು ಬಟನ್ ತೆಗೆದು ಆ ಥರ ಸ್ಟೈಲ್. ಬಟ್ ಅವಳು ಹಠ ಮಾಡಿ ಬಟನ್ ಹಾಕಿಸಿದ್ದಾಳೆ, ಎಂತ ಮಾಡ್ಲಿಕ್ಕಾಗಲ್ಲ ನೋಡಿ. ಇವರು ಯಾನೆ ಕಡ್ದಿಂಚಿ ಕುಲೊಂದೆ ಮೂಲ್ ರೆಡಿ ಆದ. ಬಟ್ ಅವರು ಪಾಪುನ ಸಾನೆಲ್ಲ ಮಾಡಿಸಿ ಅವರೇ ಹೊರಡಿಸಿದ್ದು, ಆಮೇಲೆ ಅವರು ಹೊರಡುದು. ನಮಗೆ ಬೇರೆಲ್ಲ ಕೆಲಸ ಇರುವಾಗ ಸೊ ಈ ಕಡೆ ಗಮನ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಆಲ್ರೆಡಿ ಲೇಟ್ ಆಗಿದೆ, ಫಸ್ಟ್ ಊಟ, ಫಸ್ಟ್ ಹೊಟ್ಟೆಗೆ, ನಂತರ ಯಾಕಂದರೆ ಬೆಳಗ್ಗೆ ನಾವು ಬೇಗ ತಿಂದಿದ್ದೇವೆ ಇವತ್ತು. ಒಮ್ಮೆ ಇವಾಗ ಸಿಟಿ ಸೆಂಟರ್ ಒಳಗಡೆ ಹೋದರೆ ಆಮೇಲೆ ವಾಪಸ್ ಹೊರಗಡೆ ಬರಬೇಕು, ಅದಕ್ಕೆ ಫಸ್ಟ್ ಊಟ ಮಾಡಿ ಮತ್ತೆ ಹೋಗುವ ಅಂತ. ಪ್ಲೇ ಏರಿಯಾ ಇದೆಯಲ್ಲ ಮಕ್ಕಳಿಗೆ ಅಂತ, ಇವಳನ್ನು ತುಂಬ ದಿವಸದಿಂದ ಕರ್ಕೊಂಡು ಹೋಗ್ಬೇಕು ಅಂತ ಇದು ಮಾಡಿದ್ವಿ, ಆಟ ಆಡಿಸ್ಲಿಕ್ಕೆ. ಆದರೆ ಆಗಿರಲಿಲ್ಲ. ಇವತ್ತು ಈಗ ಊಟ ಮಾಡಿ ಅಲ್ಲಿ ಹೋಗಿ ಆಟ ಆಡುವಾಗ ಮತ್ತೆ ಕರೆಕ್ತದೆ, ಮತ್ತೆ ಪುನಃ ಊಟ ಮಾಡ್ಬೋದು, ತಿನ್ಬೋದು. ಮತ್ತೆ ಅವಳಿಗೊಂದು ಶೂ ತಗೊಳ್ಬೇಕು ಮಕ್ಕಳಿಗೆ. ಎಂತಂದರೆ ಒಮ್ಮೆ ತಗೊಂಡ್ರೆ ಅವರದ್ದು ಸೈಜ್ ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ಅವಳ ಹತ್ರ ಆ್ಯಕ್ಚುಲಿ ಸ್ಯಾಂಡಲ್ಸ್ ಇದೆ, ಬಟ್ ಅವಳಿಗೆ ಇವಾಗ ಯಾವುದು ಆಗ್ತಾ ಇಲ್ಲ. ನಾನು ಲಾಸ್ಟ್ ಟೈಮ್ ಒಂದು 3 ಸೆಟ್ ತಗೊಂಡಿದ್ದೆ, ಒಂದು ಫಂಕ್ಷನ್ ವೇರ್, ಡೈಲಿ ವೇರ್ ಅಂತ. ಬಟ್ ಎಲ್ಲ ಸೈಜ್ ಕೂಡ ಇವಾಗ ಆಗ್ತಾ ಇಲ್ಲ. ಹಾಗೆ ನಾನು ಆ್ಯಕ್ಚುಲಿ ಅವಳಿಗೆ ಆನ್ಲೈನ್ ಶಾಪಿಂಗ್ ಸ್ವಲ್ಪ ಜಾಸ್ತಿ ಮಾಡೋದು, ಡ್ರೆಸ್ ಎಲ್ಲ. ಹಾಗೆ ಇದು ಎಂತ ಹೇಳ್ತಾರೆ, ಶೂಸ್ ಅದೆಲ್ಲ ಆನ್ಲೈನ್ ಸೈಜ್ ಎಲ್ಲ ಗೊತ್ತಾಗಲ್ಲ ಕರೆಕ್ಟಾಗಿ. ಹಾಗೆ ಇವಾಗ ಶಾಪಿಗೆ ಹೋಗಬೇಕು, ಸಿಟಿ ಸೆಂಟರ್ ಹತ್ರನೇ ಇದೆಲ್ಲ. ಬನ್ನಿ. ಈಗ ಮನೆಯಿಂದ ಸೀದಾ ಸ್ವಿಂಗ್ ಹೊರಟಿಗೆ ಬರ್ತಾ ಇದ್ದೆ. ಆಲ್ಮೋಸ್ಟ್ ಈಗ ಹತ್ರ ರೀಚ್ ಆದ್ವಿ. ಈಗ ಮಳೆ ಸ್ವಲ್ಪ ಕಡಿಮೆ ಇದೆ, ಆದರೆ ವೆದರ್ ಮಳೆ ಬರುವ ಥರ ಇದೆ. ಈಗ ಅದೇ ಹಸಿವಾಗ್ತಿದೆ ಅಲ್ಲ, ಫಸ್ಟ್ ಊಟ ಮಾಡಿ ನಂತರ ಒಂದೊಂದು ಕೆಲಸ ಮುಗಿಸಿ ಒಂದೊಂದೇ ಕೆಲಸ ಮುಗಿಸ್ತಾ ಹೋಗುವ. ಯಾಕಂದ್ರೆ ನನಗೆ ಮತ್ತೆ ಜೋರು ಹಸಿವು, ನನಗೆ ಮಾತ್ರ ಅಲ್ಲ ಇವಳಿಗೆ ಸಹ ಮತ್ತೆ ಜೋರು ಹಸಿವಾದರೆ ಕಷ್ಟ ಆಗ್ತದೆ. ಮಾಲ್ನ ಒಳಗಡೆ ಹೋದ್ರೆ ಒಂದು 2 hours, ಒಂದು 2-2.5 ಗಂಟೆ ಬೇಕೇ ಬೇಕು. ಈಗ ಪಾಪುಗೆ ಆಟ ಆಡಿಸ್ಲಿಕ್ಕೆ, ಮತ್ತೆ ಅದು ವಾಚ್ ಒಂದು ರಿಪೇರಿ ಮಾಡ್ಲಿಕ್ಕಿದೆ ಒಂದು, ಅದಕ್ಕೆಲ್ಲ ಟೈಮ್ ತಾಗ್ತದೆ. ಹಸಿವಾದ್ರೆ ಅದು ಹೇಳಿಲ್ಲಲ್ಲ, ನಾವು ಆಗಿರೋದಿಲ್ಲ, ಮತ್ತೆ ಬೇರೆ ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ನಾನು ಚೇಂಜ್ ಆಗುದಿಲ್ಲ. ಇವಳು ಸ್ವಲ್ಪ ಅವರಿಗೆ ಅಭ್ಯಾಸ ಇದೆ, ಅಂದರೆ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಸೊ ಟೈಮ್ ಎಲ್ಲ. ಬಟ್ ನಮಗೆ ಇದೇ ಸೆಟ್ ಆಗಿದೆ. ಹಾಗೆ ಅಲ್ಲಿ ಹಿಂದೆ ನೋಡಿ, ಮೇಡಮ್ ಹಿಂದೆ ಕುತ್ಕೊಂಡಿದ್ದಾರೆ. ಮೊದಲು ಕೂಡ್ಲಿ ಅವಳಷ್ಟಿಗೆ ನಾನು ಫಸ್ಟ್ ಟೈಮ್ ಈ ತರ ಕುತ್ಕೊಂಡದ್ದು. ಇಲ್ಲಾದ್ರೆ ಹೋಗ್ತಾ ಇರ್ತಾಳೆ, ಅವಳು ಕುತ್ಕೊಂಡು ಸೀಟ್ ಬೆಲ್ಟ್ ಎಲ್ಲ ಹಾಕಿ ಅಂತ ಹೇಳಿ ಹಿಂದೆ ಅವಳಿಗೆ ಸಪರೇಟ್. ಹಾಗೆ ಅವರಷ್ಟಕ್ಕೆ ಇರುವಾಗ ಅವರಷ್ಟಕ್ಕೆ ಬಿಡ್ಬೇಕು ಅವರನ್ನು.
ಇಲ್ಲಾದ್ರೆ ಗೊತ್ತಲ್ಲ, ಅದೇ ಈ ಸ್ಟೇಜ್ ಅಂತೂ ಸ್ವಲ್ಪ ಅಲ್ಲ, ಸ್ವಲ್ಪ ತುಂಬ ಕಷ್ಟ ಮಕ್ಕಳನ್ನು. ಬಟ್ ಕಷ್ಟ ಅಂತಲ್ಲ, ಅಂದ್ರೆ ಮ್ಯಾನೇಜ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ನಮಗೆ. ಮ್ಯಾನೇಜ್ ಮಾಡಲೇಬೇಕು ನಾವು ಪೇರೆಂಟ್ಸ್, ನಾವು ಅದು ನಮ್ಮ ಕರ್ತವ್ಯ ಅದು. ಅಲ್ಲ, ಎಲ್ಲ ಸ್ಟೇಜ್ ಕೂಡ ಒಮ್ಮೆ ಪೇರೆಂಟ್ಸ್ ಆದ್ಮೇಲೆ ಎಲ್ಲ ಸ್ಟೇಜ್ ಸ್ವಲ್ಪ ಚಾಲೆಂಜಿಂಗ್ ಇರ್ತದೆ. ಇಲ್ಲಿ ನಾವು ಊಟ ಮಾಡಿ ಸಿಟಿ ಸೆಂಟರ್ಗೆ ಬಂದ್ವಿ. ಇಲ್ಲಿ ಮಕ್ಕಳದ್ದು ಪ್ಲೇ ಏರಿಯಾ ಇದೆ. ಸೊ ಅಲ್ಲಿ ಫಸ್ಟಿಗೆ ಕಾರ್ಡ್ ಮಾಡಿಸ್ಲಿಕ್ಕಿತ್ತು, 550 ರುಪೀಸ್ ಏನೋ ಆಯಿತು. ಸೊ ಆ 550 ರುಪೀಸ್ ಕಾರ್ಡಲ್ಲಿ ನಾವು 3 ಮಂತ್ ತನಕ ಅಂದರೆ ವ್ಯಾಲಿಡಿಟಿ ಇರುತ್ತೆ ಅದು. ಅದರಲ್ಲಿ 200 ರುಪೀಸ್ ಈ ಪ್ಲೇ ಏರಿಯಾ ಏನಿದೆ ಸೊ ಅದಕ್ಕೆ ಹೋಗುತ್ತೆ. ಹಾಗೆ ಲಾಸ್ಟ್ ಟೈಮ್ ಕರ್ಕೊಂಡು ಬಂದಿದ್ವಿ, ಒಮ್ಮೆ ಖಾಲಿ ಇದ್ರೆ ಒಳಗಡೆ ಬಂದಿದ್ವಿ. ಆವಾಗ ಸ್ವಲ್ಪ ಚಿಕ್ಕದಿದ್ಲು ಅವಳು, ಹಾಗಾಗಿ ಸ್ವಲ್ಪ ಹೊತ್ತು, ಮತ್ತು 1 hour ಏನೋ ಅಷ್ಟೇ ಇರುತ್ತೆ ಅನಿಸುತ್ತೆ. ನಾವು ಟೈಮ್ ಕೂಡ ನೋಡಿ ಹೋಗಿರಲಿಲ್ಲ. ಫಸ್ಟಿಗೆ ಅವಳು ಸ್ವಲ್ಪ ಟೈಮ್ ತಗೊಂಡು. ಇದು ಕೂಡ ಚಂದ ಇದೆ, ಇಲ್ಲಿ ತುಂಬ ಬಾಲ್ಸ್ ಇದೆ ನೋಡಿ. ಇಬ್ಬರಿಗೆ ಪೇರೆಂಟ್ಸ್ಗೆ ಕೂಡ ಆಟ ಆಡ್ಬೋದು. ಇದು 2 ಮಕ್ಕಳಿಗೆ ಒಟ್ಟಿಗೆ ಐತಿದೆ ಆಡಲಿಕ್ಕೆ 200 ರೂಪಾಯಿಗೆ, ಜಾಲಿ ಅವರಿಗೆ. ನಾನು ವೀಡಿಯೋ ತೆಗಿಲಿಕ್ಕೆ, ನನಗೆ ಆಡಲಿಕ್ಕಿಲ್ಲ ನೋಡಿ, ಇವರು ಆಡೋದು. ಫುಲ್ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ, ಜಾರ್ಬಂಡಿ ಇದೆಲ್ಲ ಚಂದ ಇದೆ. ಬಾಬಾ ಎದುರು ಬಲೆ ಬಾಬಾ. ಅಂದರೆ ಈ ಆ್ಯಕ್ಟಿವಿಟಿ ಏರಿಯಾದೊಳಗಡೆ ಪೇರೆಂಟ್ಸ್ ಬರಲೇಬೇಕು, ಯಾಕಂದರೆ ಮಕ್ಕಳು ಹೇಳಲಿಕ್ಕಾಗೋದಿಲ್ಲ, ಆಟ ಆಡಿ ಎಲ್ಲ ಬಿದ್ದರೆ ಎಲ್ಲ. ಅದಕ್ಕೆ ಅದೊಂದು ಇಲ್ಲಿ ಬಿದ್ದರೂ ಕೂಡ ತಾಗೋದಿಲ್ಲ, ಮ್ಯಾಟ್ ಎಲ್ಲ ಫುಲ್ಲು ಸ್ಮೂತಾಗಿದೆ, ಒಳ್ಳೆ ಸೇಫ್ಟಿ ಇದೆ, ಒಂಥರ ಚೆಂದ ಇದೆ, ಕಲರ್ಫುಲ್. ಇವಳ ಈಗ ಬಿಟ್ಟರೆ ಇವಳು ಕೂಡ ಇಲ್ಲಿ ಶುರು ಮಾಡ್ತಾಳೆ, ಆದರೆ ದೊಡ್ಡವರಿಗೆ ಇಲ್ಲಿ ಆಟ ಆಡಲಿಕ್ಕಿಲ್ಲ. ಅದೇ ಕಾಸು ಕೊಟ್ಟದ್ದು ವರ್ತ್ ಆಗಬೇಕಂತ, ವಸೂಲಿ ಆಗಬೇಕಂತ. ಬಾಬಾ ಫಾಸ್ಟ್ ಗೊಬ್ಬೋಡು ದೇವಣ್ಣ ನಲ್ಲ ಮಸ್ತ್ ಉಂಡು, 200 ರೂಪಾಯಿ ವಸೂಲಿ ಆಡು. ಲಗೋರಿ ಒಂದು ಬಾಬಾ ಎದುರು ನೋಡಿ. ಇಲ್ಲಿಂದ ಮೇಲೆ ಹೋಗಿ ಆ ಕಡೆ ಜಾರ್ಬಂಡಿಯಿಂದ ಬರಲಿಕ್ಕೆ, ಇಲ್ಲಿ ಕೂಡ ಜಾರ್ಬಂಡಿ ಇದೆ, ಈಚೆ ಸೈಡ್ ಕೂಡ. ಮೆಲ್ಲ ಗಟ್ಟಿ ಬತ್ಲೆ, ಪೋಲೆ ವೆರಿ ಗುಡ್ ಪೋಲೆ. ಇಲ್ಲಿ ಸ್ಟಕ್ ಆಗಿದ್ದಾಳೆ, ಸ್ವಲ್ಪ ಹೆದರಿಕೆ ಜಾಸ್ತಿ. ಗಂಡು ಮಕ್ಕಳು ಸ್ವಲ್ಪ ಫಾಸ್ಟ್ ಮೂವ್ಮೆಂಟ್ ಇರ್ತದೆ, ಸ್ಪೀಡ್ ಹೋಗ್ತಾರೆ. ಪೋಲೆ ಅಕ್ಕನ ಪಿರಿಯಡ್ ಅಲ್ಲ ಅಕ್ಕ ಬೋಯ್ನಿ ಪೋಲೆ. ಹಾಂ ಪೋಲೆ ಈ ಮೇಡ್ ಬಾ ಬಂದೆ, ಈ ಮೇಡ್ ಬಲೆ ಬಾ ಇಡು ಬಲೆ ತಾನ್ ಜಾರ್ಬಂಡಿ ಬಲೆ 70 ಬಲೆ ಫುಲ್ ಹೈಟ್ ಫುಲ್ಲೆ ಜಾರ್ಬಂಡಿ ಫುಲ್ಲೆ. ಹಾಂ ನೆಟ್ಟು ಫುಲ್ಲೆ ಬಲೆ ಜಾರ್ಬಂಡಿ 40 ಬಲೆ. ಅವಳು ಇಲ್ಲಿ ಅಂದರೆ ಜಾರ್ಬಂಡಿಯಲ್ಲಿ ಜಾರಲಿಕ್ಕೆ ರೆಡಿ ಇರಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಭಯ ಆಗ್ತದೆ ಅವಳಿಗೆ. ಆದರೆ ಇವರು ಯಾವ ಥರ ಅಂದರೆ ಹಾಗೆ ಬಿಟ್ಬಿಟ್ರೆ ಮತ್ತೆ ಭಯ ಹೋಗಲ್ಲ, ಹಾಗಾಗಿ ಅಂದರೆ ಅವರು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದರು ಅವಳನ್ನು ಹೇಗಾದರೂ ಇದು ಮಾಡಬೇಕು ಅಂತ. ಅಪ್ಪಂದಿರು ಹಾಗೇ ಇರ್ತಾರೆ, ಯಾಕಂದರೆ ಮಕ್ಕಳನ್ನು ಹಾಗೇ ಅಂದರೆ ಭಯ ಪಡ್ತಾರೆ ಅಂತ ಬಿಟ್ಟರೆ ಮತ್ತೆ ಹಾಗೇ ಉಳಿತಾರೆ, ಯಾಕಂದರೆ ಅವಳಿಗೆ ಸ್ವಲ್ಪ ಭಯ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ
ನೋಡ್ಬೋದು. ಒಮ್ಮೆ ಅಂದರೆ ಧೈರ್ಯ ಮಾಡ್ತಾಳೆ, ಮತ್ತೆ ವಾಪಸ್ ಅವಳಿಗೆ ಭಯ ಆಗ್ತದೆ. ಫೈನಲಿ ಇಲ್ಲಿ ಜಾರಿ ಬಂದ್ಲು ಅವಳು. ಬಾಬು ಟ್ರೈ ಮಾಡ್ತಿಲ್ಲ, ಕೈದಿಲ್ಲ ಮೂಲ್ದಿಲ್ಲ ಕೈ. ಬಾಬಾ ಸರಿ ಕುಳ್ಳೆ ಹೊರಗಡೆ ಆಚೆ ಹೋಗಿ ಆಚೆ ತಿರುಗಾలి ಅದ ತಾಗಿ ಕೂಡಲೇ ಬುಲಿ ಗುಣ ಅನ್ನೋದು ತಾಗಿ ಆಟ ಆಡಲಿಕ್ಕೆ ಜನ ಸಿಗ್ತಾರೆ ಹಾಗೆ ಅದು ಅದಕ್ಕೆ ಇದು ಮಾಡೋದು ಬೋಗುವ ಮಾಡ್ತಾರೆ. ನಾನು ನೋಡ್ತಿದ್ದೆ ಕೊರೆ ಪುಂಡಿರೇಗ ಕೊರೆ ಪುಂಡಿ ಇದೊಂದು ರಿಕ್ಷಾದಲ್ಲಿ ಕುತ್ಕೊಳಿಸಿದ್ದು ಇಲ್ಲಿ, ಇದಕ್ಕೆ 40 ರೂಪೀಸ್. ಇದು ಎಲ್ಲಿ ಕೂಡ ಹೋಗುದಿಲ್ಲ, ಆದ್ರೂ 40 ರೂಪೀಸ್. ಇದಕ್ಕಿಂತ ನಮ್ದು ರಿಕ್ಷಾ ಆಗ್ಬೋದು 35 ರೂಪೀಸಲ್ಲಿ ಸ್ವಲ್ಪ 1.5 ಕಿಲೋಮೀಟರ್ ಹೋಗ್ಬೋದು. ನೋಡಿ ಇಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ, ತುಂಬ ಆಕ್ಟಿವಿಟೀಸ್ ಇದೆ, ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇದೆ. ಯಾವುದ್ರಲ್ಲಿ ಬೇಕಾದ್ರೂ ಆಡ್ಬೋದು, ಆದರೆ ಕಾರ್ಡ್ ಹಾಕಬೇಕು. ಈ ಗೇಮ್ಸ್ ಆಟ ಆಡ್ತಾಳೆ ಅಂತ ನಾವು ಕಾರ್ಡ್ ಯೂಸ್ ಮಾಡಿದ್ವಿ, ಬಟ್ ಅವಳು ಒಂದ್ಸಲ ಆಟ ಆಡಿ ಮತ್ತೆ ನೋಡಿ ಕೆಳಗಡೆ ಇಡ್ತಾ ಇದ್ದಾಳೆ, ಸಾಕು ಸಾಕು ಅಂತ. ಅಂದರೆ ಅಲ್ಲಿ ಫುಲ್ ಬೇರೆ ಬೇರೆ ಗೇಮ್ಸ್ ಇದೆಯಲ್ಲ, ಹಾಗಾಗಿ ಆ ಕಡೆ ಹೋಗುವ ಈ ಕಡೆ ಹೋಗುವ ಅಂತ ಹೇಳ್ತಾ ಇದ್ವಿ. ಲಾಸ್ಟಿಗೆ ಈ ಒಂದು ಗೇಮ್ ಆಟ ಆಡಿಸಿ ಮತ್ತೆ ನಾವು ವಾಪಸ್ ಬಂದ್ವಿ. ಪಾಪುವಿಗಂತೂ ಫುಲ್ ಖುಷಿ ಆಯಿತು. ಈ ವ್ಲಾಗನ್ನು ಕೂಡ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.